ಕಾರವಾರ ತಾಲೂಕಿನ ಎಲ್ಲೆಡೆ ನವರಾತ್ರಿ ಸಂಭ್ರಮ ಆರಂಭವಾಗಿದ್ದು ದೇವಿ ದೇವಸ್ಥಾನಗಳಲ್ಲಿ 9 ದಿನಗಳು ವಿಶೇಷ ಪೂಜೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ಅದ್ದೂರಿ ಸಿದ್ಧತೆ ನಡೆದಿದೆ. ಕಾರವಾರಿಗರು ವಿಶೇಷವಾಗಿ ಆಚರಿಸುವ ದಾಂಡ್ಯಾ ನೃತ್ಯದಲ್ಲಿ ಹೆಜ್ಜೆ ಹಾಕಲು ಯುವಕರು ಉತ್ಸುಕರಾಗಿ ಅಗತ್ಯ ತಯಾರಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಕಾರವಾರ ತಾಲೂಕಿನ ಶ್ರೀ ಕುಂಟಿಮಾಮಾಯಿ ದೇವಸ್ಥಾನ, ವಿವಿಧ ದೇವಿ ದೇವಸ್ಥಾನಗಳಲ್ಲಿ ಅಲಂಕಾರ ಪೂಜೆ, ದುರ್ಗಾದೇವಿ, ಸರಸ್ವತಿ ಪ್ರತಿಷ್ಠಾಪನೆಗೆ ಸಿದ್ಧತೆ ನಡೆದಿದೆ. ಅದರಲ್ಲೂ ವಿಶೇಷವಾಗಿ ನಡೆಯುವ ದಾಂಡ್ಯಾ ನೃತ್ಯದ ಆಚರಣೆಗೆ ಎಲ್ಲೆಡೆ ಸಕಲ ತಯಾರಿ ಮಾಡಿಕೊಳ್ಳಲಾಗಿದೆ. ಬಣ್ಣ ಬಣ್ಣದ ವಿದ್ಯುತ್ ಅಲಂಕಾರ, ದಾಂಡ್ಯಾ ನೃತ್ಯಕ್ಕೆ ಸೌಂಡ್ ಸಿಸ್ಟಮ್, ವರಾಂಡ ನಿರ್ಮಾಣ, ಭವ್ಯ ವೇದಿಕೆ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ನಗರದ ಬಾಂಡಿಶೆಟ್ಟ, ಕಳಸವಾಡ ಮತ್ತು ಸದಾಶಿವಗಡ, ಚಂಡ್ಯ ಹೀಗೆ ಅನೇಕ ಕಡೆಗಳಲ್ಲಿ ದೇವಿಯ ದೇವಸ್ಥಾನಗಳ ಆವರಣದಲ್ಲಿ ದಾಂಡ್ಯಾ ಆಡುವುದಕ್ಕಾಗಿಯೇ ಪ್ರತ್ಯೇಕ ವೇದಿಕೆ ಸಜ್ಜುಗೊಳಿಸಲಾಗಿದೆ. ದೇವಸ್ಥಾನಗಳಿಗೆ ಬಣ್ಣ ಬಳಿಯುವುದು, ತೋರಣ, ವಿದ್ಯುತ್ ದೀಪದ ಅಲಂಕಾರದೊಂದಿಗೆ ನವದುರ್ಗೆಯರ ಆರಾಧನೆಗೆ ಭಕ್ತಿಪೂರ್ವಕ ತಯಾರಿಯೂ ನಡೆದಿದೆ. ಮಾರುಕಟ್ಟೆಯಲ್ಲಿ ಹೊಸ ಬಟ್ಟೆ ಖರೀದಿಯೂ ಹೆಚ್ಚಾಗಿ ನಡೆದಿದೆ. ಗುಜರಾತ್ ಮೂಲದ ದಾಂಡ್ಯಾ ನೃತ್ಯವು ವಲಸಿಗರ ಪ್ರಭಾವದಿಂದ ಕಾರವಾರದ ಸ್ಥಳೀಯ ಆಚರಣೆಯಾಗಿರುವುದು ವಿಶೇಷ. ಕಾರವಾರದಲ್ಲಿ ಹಲವು ವರ್ಷಗಳಿಂದ ದಾಂಡ್ಯಾ ಆಚರಣೆ ಪ್ರಸಿದ್ಧಿಯಾಗಿದೆ. ನಗರದ ಕೋಡಿಭಾಗ, ಕೆಎಚ್ಪಿ ಕಾಲೋನಿ, ಚಂಡ್ಯ ಸೇರಿದಂತೆ ಕೆಲವು ಕಡೆಗಳಲ್ಲಿ ದುರ್ಗಾದೇವಿ ಮೂರ್ತಿ ಪ್ರತಿಷ್ಠಾಪನೆ ನಡೆಯುತ್ತಿದೆ. ಇಲ್ಲಿನ ಬಾಂಡಿಶೆಟ್ಟಾದ ಪ್ರೇಮಾನಂದ್ ಸೋಮೇಶ್ವರ್ ಆಚಾರ್ಯವರು ಕಳೆದ 30 ವರ್ಷಗಳಿಂದ ದುರ್ಗಾದೇವಿಯ ಮೂರ್ತಿ ಮಾಡುತ್ತಿದ್ದಾರೆ. ಮೂರ್ತಿಯು ಸಿದ್ಧಗೊಳ್ಳಲು ಸುಮಾರು 30 ದಿನಗಳು ತಗುಲುತ್ತದೆ. ವಿವಿಧ ಆಯುಧ ಹಿಡಿದ ಸಿಂಹಾರೂಢ ದುರ್ಗಾದೇವಿಯ ಮೂರ್ತಿ ತಯಾರಿಸುವುದು ಸಾಮಾನ್ಯವಾಗಿದೆ. ಒಟ್ಟಾರೆ 9 ದಿನಗಳ ನವರಾತ್ರಿ ಉತ್ಸವಕ್ಕೆ ಜನರು ಸಂಭ್ರಮದಿಂದ ಸಿದ್ಧತೆ ನಡೆಸಿರುವುದು ಗಮನ ಸೆಳೆದಿದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.